ನಿಗದಿತ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಲೋಕಲ್ ವಾರ್ಗೆ ಸಿದ್ಧತೆ ಮಾಡಿಕೊಳ್ಳದ ಸರ್ಕಾರ. ನಿಗದಿತ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಡೌಟ್. ಲೋಕಲ್ ವಾರ್ಗೆ ಸಿದ್ಧತೆ ಮಾಡಿಕೊಳ್ಳದ ಸರ್ಕಾರ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳದ್ದೇ ದರ್ಬಾರ್. 5 ವರ್ಷಗಳ ಹಿಂದೆ ನಡೆದಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆ ಅವಧಿ ಮುಗಿಯೋಕೆ ಬಂದ್ರು ಎಲೆಕ್ಷನ್ಗಿಲ್ಲ ಸಿದ್ಧತೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯೂ ಈವರೆಗೆ ನಡೆದಿಲ್ಲ. ಗ್ರಾಮ ಪಂಚಾಯಿತಿ ವಾರ್ಡ್ ಅಂತಿಮಗೊಳಿಸಬೇಕಿತ್ತು. ಈಗಾಗಲೇ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಬೇಕಿತ್ತು ಈ ಕುರಿತಾಗಿ. ಆದರೆ ಈವರೆಗೆ ಸರ್ಕಾರದಿಂದ ಸಿದ್ಧತೆಯೇ ಆಗಿಲ್ಲ. ಯಾವುದೇ ರೀತಿಯಾದಂತಹ ಸಿದ್ಧತೆಯೇ ನಡೆದಿಲ್ಲ. ಕುರ್ಚಿ ಕಿತ್ತಾಟದಲ್ಲಿಯೇ ರಾಜ್ಯ ಸರ್ಕಾರ ಮಗ್ನವಾಗಿದೆ. ಕುರ್ಚಿ ಕಿತ್ತಾಟದಲ್ಲೇ ಮುಳುಗಿ ಹೋಗ್ಬಿಟ್ಟಿದೆ. ನಾವು ಮಾತನಾಡಿದ್ವಿ ಈ ಬಗ್ಗೆ. ಯಾಕಂದ್ರೆ ಇವರ ಒಂದು ಕುರ್ಚಿ ಕಾದಾಟ, ಕುರ್ಚಿ ಕಿತ್ತಾಟದ ನಡುವೆ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ, ಜನರ ಬಗ್ಗೆ ಒಂದು ರೀತಿಯ ಕಾಳಜಿನೇ ಇಲ್ದಂತಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಇಲ್ಲಿ ತಿಳಿದಾಗ ಹೋಗ್ಬಿಟ್ಟಿದೆ. ಯಾಕಂದ್ರೆ ಕೈ ನಾಯಕರು ಪೂರ್ತಿಯಾಗಿ ಒಂದು ಕುರ್ಚಿ ಕಿತ್ತಾಟ, ಕುರ್ಚಿ ಕದನದ ಬಗ್ಗೆನೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಹೊರತು ಬೇರೆ ವಿಚಾರನೇ ಇಲ್ಲ ಅಲ್ಲಿ. ಹೀಗಾಗಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಕೂಡ ಇನ್ನೂವರೆಗೂ ನಡೆದಿಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿ ನಡೆಯೋದು ಕೂಡ ಡೌಟಾ ಅಂತ ಹೇಳಲಾಗ್ತದೆ. ಯಾಕಂದ್ರೆ 5 ವರ್ಷದ ಗ್ರಾಮ ಪಂಚಾಯಿತಿ ಚುನಾವಣೆ ಕೂಡ ನಡಿಬೇಕು. ಈಗ ಇದ್ರ ಬಗ್ಗೆ ಸಿದ್ಧತೆ ಕೂಡ ಆಗ್ತಾ ಇಲ್ಲ ಯಾವುದೇ ರೀತಿಯಾಗಿ. ಇನ್ನು ಇದನ್ನೇ ಕೂಡ ಬಿಜೆಪಿ ಅದನ್ನ ಅಸ್ತ್ರವಾಗಿ ಬಳಸಿಕೊಂಡು ಈಗಾಗಲೇ ನಾವು ಗಮನಿಸಿದ್ವಿ. ಹಲವಾರು ಒಂದು ಭಾಗಗಳಲ್ಲಿ ಬಿಜೆಪಿ ಒಂದು ಕಮಾಲ್ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಗೆದ್ದು ಬೀಗಿದೆ. ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಮುಖಭಂಗ ಆಗಿದೆ. ಯಾಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ರೂ ಕೂಡ ಗೆದ್ದಿದ್ದು ಮಾತ್ರ ಬಿಜೆಪಿ ವಿರೋಧ ಪಕ್ಷ ಅಲ್ಲಿ ಗೆದ್ದು ಬೀಗಿರುವಂಥದ್ದು. ಹೀಗಾಗಿ ಒಂದು ರೀತಿಯಾಗಿ ಇದೊಂದು ರೀತಿಯಾದಂಥ ಕಳವಳ ಹೆಚ್ಚಾದರೆ ಮತ್ತೊಂದು ಕಡೆ ಕುರ್ಚಿ ಕಾದಾಟ ಹೆಚ್ಚಾಗಿದೆ. ಇದೆಲ್ಲದರ ಮಧ್ಯೆ ಅಲ್ಲಿ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ, ಒಂದು ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಗಳ ಬಗ್ಗೆ ಅಲ್ಲಿ ಯಾವುದೇ ರೀತಿಯಾದಂಥ ಕಾಳಜಿಯನ್ನು ವಹಿಸಿಲ್ಲ ಮತ್ತು ಸಿದ್ಧತೆಯನ್ನು ಮಾಡ್ಕೊಂಡಿಲ್ಲ ಸರ್ಕಾರ. ಹೀಗಾಗಿ ಇದು ಮತ್ತೆ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಹೊಡೆತವನ್ನ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಇನ್ನೊಂದು ಕಡೆ ಆಗಿದೆ. ಇನ್ನೊಂದು ಕಡೆ ಬಿಜೆಪಿ ಹೇಳುತ್ತೆ ಸ್ಥಳೀಯ ಕ್ಷೇತ್ರಗಳಲ್ಲಿ ಬಿಜೆಪಿನೇ ಗೆಲ್ಲೋದು, ಸ್ವಂತ ಬಲದಿಂದ ಗೆದ್ದು ಬರ್ತೀವಿ ಅಂತ ವಿಜೇಂದ್ರ ಕೂಡ ಮಾತನಾಡಿದ್ರು. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಹಿನ್ನಡೆ ಆಗುವಂಥ, ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಕೊಡುವಂಥ ಕೆಲಸ ಆಗ್ಬೋದು ಅನ್ನುವಂಥ ಸಾಕಷ್ಟು ಅನುಮಾನಗಳು ಹೆಚ್ಚಾಗಿದೆ.